ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ನಾನು ತುಂಬ ಇಂಪಾರ್ಟೆಂಟ್ ಪ್ರಾಡಕ್ಟ್ ತೊಗೊಂಡಿದ್ದೀನಿ. ಯೂಟ್ಯೂಬ್ಗೆ ತುಂಬ ಯೂಸ್ಫುಲ್ ಆಗುತ್ತೆ. ಸೊ ತುಂಬ ದಿನದಿಂದ ತೊಗೋಬೇಕು ಅಂದ್ಕೊಂಡಿದ್ದೆ, ತೊಗೊಂಡಿದ್ದೀನಿ. ಟ್ರೈಪಾಡ್ ತೊಗೊಂಡಿದ್ದೀನಿ. ಇದು ಅದರ ಅನ್ಬಾಕ್ಸಿಂಗ್ ವ್ಲಾಗ್ ಆಗಿರುತ್ತೆ. ಸೊ ಟ್ರೈಪಾಡ್ ಬಗ್ಗೆ ಫುಲ್ ಡೀಟೇಲ್ಸ್ ಎಲ್ಲ ನಾನು ಕೊಡ್ತೀನಿ. ಫುಲ್ ವೀಡಿಯೋ ನೋಡಿ ಹೇಗೆ ಯೂಸ್ ಮಾಡೋದು, ಹೇಗೆ ಅಂತ, ಯಾವ ಥರ ಟ್ರೈಪಾಡ್ ತೊಗೊಂಡೆ, ಕಾಸ್ಟ್ ಎಷ್ಟು, ಇದೆಲ್ಲ ನಿಮಗೆ ಈ ವಿಡಿಯೋದಲ್ಲಿ ನಾನು ಫುಲ್ ಲೆಂತ್ ವೀಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಸೊ ವೀಡಿಯೋ ಫುಲ್ ನೋಡೋಕ್ಕೆ ಟ್ರೈ ಮಾಡಿ. ಆ್ಯಂಡ್ ಇದು ನಾನು ಕಿಂಗ್ಡಮ್ ಅನ್ನೋ ಬ್ರ್ಯಾಂಡಿಂದ ತೊಗೊಂಡಿರೋದು. ಕಿಂಗ್ ಒನ್ ಲಾಂಗ್ ಸೆಲ್ಫಿ ಸ್ಟಿಕ್ ವಿತ್ ಟ್ರೈಪಾಡ್ ಅಂತ ಬರುತ್ತೆ, ಆ ಬ್ರ್ಯಾಂಡಿಂದ ತೊಗೊಂಡಿದ್ದು. ಇದು ತುಂಬ ಅಂದರೆ ರಿವ್ಯೂಸ್ ಎಲ್ಲ ನೋಡಿದೆ ನಾನು, ತುಂಬ ಚೆನ್ನಾಗೇ ಇತ್ತು ರಿವ್ಯೂಸ್. ಅದಕ್ಕೆ ಸರಿ ಅಂತ ತೊಗೊಂಡೆ. ನಾನು ನಿನ್ನೆ ಆರ್ಡರ್ ಮಾಡಿದ್ದು ನಾನು. ಇವತ್ತು ಡಿಸ್ಪ್ಯಾಚ್ ಆಗೋಯ್ತು ನನಗೆ. ಆ್ಯಕ್ಚುಲಿ ಸ್ವಲ್ಪ ಬೇಗನೆ ಡಿಸ್ಪ್ಯಾಚ್ ಆಗೋಯಿತು. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟು ಬೇಗ ಬರುತ್ತೆ ಅಂತ. ಆ್ಯಂಡ್ ಇನ್ನೊಂದೇನೆಂದರೆ, ಫೋನಿಂದ ನಾವು ವೀಡಿಯೋ ಮಾಡ್ಕೋಬೋದು. ಫೋನಿಂದ ತೊಗೊಂಡ್ರೆ ಅಂದರೆ ಯಾರೊಬ್ಬರು ಸಪೋರ್ಟ್ ಬೇಕಾಗಿರುತ್ತೆ, ಇನ್ನೊಬ್ಬರನ್ನ ಯಾವಾಗಲೂ ಕೇಳ್ತಾ ಇರಬೇಕು. ನಾನು ಆ್ಯಕ್ಚುಲಿ ವೀಡಿಯೋಸ್ ತುಂಬ ಸಲ ಮಾಡಬೇಕು ಅಂದ್ಕೊಂಡಿರ್ತೀನಿ, ಆದರೆ ಯಾರೊಬ್ಬರು ವೀಡಿಯೋ ತೆಗಿಯೋರು ಇರೋದಿಲ್ಲ. ಒಂದೊಂದು ಸಲ ನಮಗೆ ಒಂದು ಸಡನ್ ಪ್ಲೇಸು ಕ್ಲೀನಾಗಿ ಫೋನ್ ಇಡೋಕ್ಕೆ ಸಿಗೋದಿಲ್ಲ. ಸೊ ಅಂಥ ಟೈಮಲ್ಲಿ ಈ ಥರ ಟ್ರೈಪಾಡ್ಸ್ ಎಲ್ಲ ತುಂಬ ಯೂಸ್ಫುಲ್ ಆಗುತ್ತೆ. ಸರಿ ಹೋಗಲಿ ಅಂತ ನಾನು ತೊಗೊಂಡೆ. ಇವಾಗ ನಾನು ಆಲ್ಮೋಸ್ಟ್ ಯಾರು ಹೆಲ್ಪ್ ಇಲ್ದಲೇ ವೀಡಿಯೋ ಶೂಟ್ ಮಾಡ್ಕೊಳ್ಳೋಕ್ಕೆ ಇದು ನನಗೆ ತುಂಬ ಹೆಲ್ಪ್ ಮಾಡುತ್ತೆ ಅಂದ್ಕೊಂಡಿದ್ದೀನಿ. ಇದು ಬಂದುಬಿಟ್ಟು ನನಗೆ ಕಾಸ್ಟ್ ಎಷ್ಟು ಬೀಳ್ತು ಅಂದರೆ, ಆಲ್ಮೋಸ್ಟ್ ನನಗೆ ಇದ್ರ ಟೋಟಲ್ ಪ್ರೈಸ್ ಎಲ್ಲ ಬಂದುಬಿಟ್ಟು ನನಗೆ 1500 ಬಿತ್ತು. ನೀವು ಅನ್ಕೋಬೋದು ಸ್ಟಾರ್ಟಿಂಗಲ್ಲೇ ಯೂಟ್ಯೂಬ್ಗೆ ಇಷ್ಟೆಲ್ಲ ಇನ್ವೆಸ್ಟ್ಮೆಂಟ್ ಯಾಕೆ ಇಡಬೇಕು ಅಂತ. ಇದೇ ಥರ ನಾನು 1-2 ಇಯರ್ಸ್ ಬ್ಯಾಕು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋಣ, ವ್ಲಾಗ್ಸ್ ಮಾಡೋಣ ಅಂತ ಅಂದ್ಕೊಂಡಾಗಲೂ ಈ ಥರ ಟ್ರೈಪಾಡ್ ತರಿಸಿದ್ದೆ. ಅಂದರೆ ಕಮ್ಮಿ ರೇಟಲ್ಲಿ ತರಿಸಿದ್ದೆ ನಾನು. 400-500 ತರಿಸಿದ್ದೆ. ಆದರೆ ಅದು ಫೋನ್ ಈ ಥರ ಅದಕ್ಕೆ ಅಟ್ಯಾಚ್ ಮಾಡಿ ಇಡ್ತೀವಲ್ಲ, ಸೊ ಇಟ್ಟಿದ ತಕ್ಷಣ ಅದು ಸ್ವಲ್ಪ ವಾಲ್ಬಿಟ್ಟು ಅದು ಕ್ವಾಲಿಟಿನೇ ಚೆನ್ನಾಗಿರಲಿಲ್ಲ. ನಂಗೆ ಹೇಗೆ ಟ್ರೈಪಾಡ್ ಎಷ್ಟು ವರ್ಸ್ಟಾಗಿತ್ತು ಅಂದರೆ, ನನಗೆ ಅದಾದಮೇಲೆ ವೀಡಿಯೋಸ್ ಮಾಡೋಣ ಅನ್ನೋ ಇಂಟ್ರೆಸ್ಟೇ ಹೋಯಿತು. ಸರಿ, ಈ ಸಲ ತೊಗೊಂಡ್ರು ಅಟ್ಲೀಸ್ಟ್ ಸ್ವಲ್ಪ ಕಾಸ್ಟ್ ಜಾಸ್ತಿ ಇದ್ದರೂ ಕ್ವಾಲಿಟಿ ಇದೆ ತೊಗೊಳ್ಳೋಣ, ಇನ್ಮೇಲಿಂದ ಸೀರಿಯಸ್ಸಾಗಿ ಮಾಡೋಣ ಅಂದ್ಬಿಟ್ಟು ಇದು ತೊಗೊಂಡೆ. ನನಗೆ ಇವಾಗ ಅಮೌಂಟ್ ನಾನು ಎಷ್ಟು ಇಟ್ಟಿದ್ದೀನಿ ಅನ್ನೋದಕ್ಕಿಂತ ಅಟ್ಲೀಸ್ಟ್ ಸ್ವಲ್ಪ ಇದು ವ್ಯಾಲ್ಯೂಗಾದರೂ ಸ್ವಲ್ಪ ಅಮೌಂಟ್ ಪ್ರೈಸ್ ನಾನು ಜಾಸ್ತಿ ನೋಡೋಕ್ಕೆ ಹೋದರೆ ನನಗೆ ಕ್ವಾಲಿಟಿ ಸಿಗೋಲ್ಲ. ಕ್ವಾಲಿಟಿ ನೋಡೋಕ್ಕೆ ಹೋದರೆ ನನ್ನ ಬಜೆಟಲ್ಲಿ ಸಿಗೋಲ್ಲ. ಸರಿ ಅಂತ ನಾನು ಇರಲಿ ಅಂತ 1500 ಇದು ತೊಗೊಂಡಿದ್ದೀನಿ. ಬಟ್ ಫೀಚರ್ಸ್ ಎಲ್ಲ ಆ್ಯಕ್ಚುಲಿ ಚೆನ್ನಾಗಿದೆ. ಇದು ಶಾರ್ಟ್ಸಲ್ಲಿದ್ದರು ಅಲ್ಲಿ ನೋಡಿ, ನಿಮಗೆ ಇದು ಬ್ಲೂಟೂತಲ್ಲಿ ಇದರಲ್ಲಿ ಹೇಗೆ ಅಂದರೆ, ನೀವು ಆಲ್ಮೋಸ್ಟ್ LED ಲೈಟ್ ಕೊಡ್ತಾರೆ. ಇದರಲ್ಲೇ ಬರುತ್ತೆ. ನೀವು ಸಪ್ರೇಟಾಗಿ ಲೈಟ್ ತೊಗೋಬೇಕಾದ ಅವಶ್ಯಕತೆ ಇಲ್ಲ. ಆ್ಯಂಡ್ ಇನ್ನೊಂದು ಅಲ್ಲಿ ಚಿಕ್ಕದು ಬ್ಲೂಟೂತ್ ಅಂತ ಇರುತ್ತೆ. ಸೊ ನೀವು ಅಲ್ಲಿ ಏನು ಮಾಡ್ಬೋದು ಅಂದರೆ, ಅದನ್ನು ತೊಗೊಂಡ್ಬಿಟ್ಟು ನೀವು ಟ್ರೈಪಾಡ್ನ ದೂರದಲ್ಲಿ ಪ್ಲೇಸ್ ಮಾಡಿದ್ರು, ನೀವು ನಿಂತ್ಕೊಂಡಲ್ಲೇ ಅದಕ್ಕೆ ಕ್ಯಾಮ್ರಾ ಫೋಟೋ ತೆಗಿಬೋದು. ಆ್ಯಂಡ್ ಇನ್ನೊಂದು ಏನಂದರೆ, ಇದು ತುಂಬ ಸ್ಟ್ರಾಂಗ್ ಆಗಿದೆ, ಅಲ್ಯೂಮಿನಿಯಮಿಂದ ಮಾಡಿರೋದು. ಆ್ಯಂಡ್ ಬ್ಲೂಟೂತ್ ಕಂಟ್ರೋಲ್, ಲಿಟ್ರಲಿ ಬ್ಲೂಟೂತ್ ಕಂಟ್ರೋಲ್ ಇದೆ. ನಂಗೆ ತುಂಬ ಖುಷಿ ಆಯಿತು. ಎಲ್ಲೇ ಇದ್ದರೂ ಕೂಡ ನಾನು ಸ್ವಲ್ಪ ದೂರದಿಂದ ಇದ್ದರೂ ಕೂಡ ನಾನು ಅಲ್ಲಿಂದನೇ ನಾನು ವೀಡಿಯೋಸ್ನ ಕ್ಲಿಕ್ ಮಾಡ್ಕೋಬೋದು. ಹತ್ತಿರ ಹೋಗಿ ನಾನು ಕ್ಲಿಕ್ ಬಟನ್ನ ಪ್ರೆಸ್ ಮಾಡಬೇಕಾಗಿಲ್ಲ. ಆ್ಯಂಡ್ LED ಬಲ್ಬ್ ಇದೆ. ಆಲ್ಮೋಸ್ಟ್ ಕ್ವಾಲಿಟಿ ಮಾತ್ರ ಸೂಪರ್ ಆಗಿದೆ. ಆ್ಯಂಡ್ ಇದನ್ನು ನಾನು ಲೆಂತ್ ನೋಡ್ತಾ ಇದ್ದೀನಿ, ಎಷ್ಟು ಲೆಂತ್ ಬರ್ಬೋದು ಅಂತ. ಅದು ಇದರಲ್ಲಿ ಇಮೇಜಸಲ್ಲಿ, ಅಮೆಝಾನ್ ಇಮೇಜಸಲ್ಲೆಲ್ಲ ಲೆಂತ್ ಸ್ವಲ್ಪ ದೊಡ್ಡದಾಗಿದೆ ಅಂತಲೇ ಕೊಟ್ಟಿದ್ದರು. ಸರಿ ಅಂತ ನಾನು ನೋಡಿದೆ, ಸ್ಪ್ರೆಡ್ ಮಾಡಿದೆ. ಆಲ್ಮೋಸ್ಟ್ ನನಗಿಂತ ಹೈಟ್ ಆಗಿದೆ. ಲೆಂತ್ ಎಲ್ಲ ತುಂಬ ಚೆನ್ನಾಗಿದೆ. ನೋಡಿ, ನಾವು ಎಳಿತಾನೆ ಇದ್ದರೆ ಅದು ಬರ್ತಾನೆ ಇರುತ್ತೆ. ಆ್ಯಂಡ್ ನೀವು ಲಾಂಗ್ ವೀಡಿಯೋಸ್ ಆಗಲಿ ಅಥವಾ ಶಾರ್ಟ್ಸ್ ವೀಡಿಯೋಸ್, ಇದರ ಸೆಲ್ಫಿ ಸ್ಟಿಕ್ ಫೋಟೋಸ್ ತೊಗೋಬೇಕು ಅದು ಇದು ಅಂದರೆ, ನೀವು ಚಿಕ್ಕದಾಗೆ ಟ್ರೈಪಾಡ್ನ ಚಿಕ್ಕದಾಗಿ ಮಾಡ್ಬೋದು. ಆ್ಯಂಡ್ ಡಿಸ್ಟೆನ್ಸ್ ವೀಡಿಯೋಸು ಅಥವಾ ಏನಾದರೂ ಕಿಚನ್ ಬ್ಲಾಗ್ಸ್ ಏನಾದರೂ ಮಾಡ್ಬೋದು ಅಂದರೆ, ನೀವು ಆಲ್ಮೋಸ್ಟ್ ದೂರದಿಂದನೇ ಈ ಥರ ಇಟ್ಕೊಂಡ್ಬಿಟ್ಟು ನೀವು ವೀಡಿಯೋಸ್ ತೊಗೋಬೋದು. ಅಂದರೆ ಇದನ್ನು ಪ್ಲೇಸ್ ಮಾಡಿ ಆರಾಮಾಗಿ ನಿಮ್ಮ ಕೆಲಸ ನೀವು ಮಾಡ್ಕೋಬೋದು. ಆಮೇಲೆ ನೀವು ಅದನ್ನು ಕ್ಲೀನಾಗಿ ಎಡಿಟ್ ಮಾಡಿ ಪೋಸ್ಟ್ ಮಾಡ್ಬೋದು. ನನಗೆ ಇದು 1500ಗೆ ವರ್ತಾ ಅಂದರೆ ಆ್ಯಕ್ಚುಲಿ ವರ್ತ್ ಅನ್ನಿಸ್ತು. ಬಿಕಾಸ್ ನನಗೆ ತುಂಬ ವರ್ಸ್ಟ್ ಎಕ್ಸ್ಪೀರಿಯೆನ್ಸ್ ಇದೆ. ಲಾಸ್ಟ್ ಟೈಮ್ 400 ಏನೋ ಸಮಥಿಂಗ್ ನಾನು ತೊಗೊಂಡಿದ್ದು ಟ್ರೈಪಾಡು. ಇದು ಇನ್ನೊಂದೇನೆಂದರೆ, ಈ ರೊಟೇಟಬಲ್ ಇದಿರೋದ್ರಿಂದ ನೀವು ಕ್ಯಾಮ್ರಾದಿಂದ ಶಾರ್ಟ್ಸು ಶೂಟ್ ಮಾಡ್ಬೋದು. ಆ್ಯಂಡ್ ಫುಲ್ ಲೆಂತ್ ವೀಡಿಯೋಸು ಇದು ಮಾಡ್ಬೋದು. ಈ ಥರ ಇಟ್ಟರೆ ನಮಗೂ ಕಂಫರ್ಟಬಲ್ ಆಗಿರುತ್ತೆ. ಒಂದೇ ಸಲ ನೋಡಿ, ಇದನ್ನು ರೊಟೇಟ್ ಮಾಡ್ಕೋಬೋದು. ಸ್ಟ್ಯಾಂಡ್ ಇರುತ್ತಲ್ಲ ಫೋನ್ ಇಟ್ಕೊಳ್ಳೋದು, ಅದರಿಂದ ನಾವು ಈ ಥರ ರೊಟೇಟ್ ಮಾಡ್ಕೋಬೋದು. ಆ್ಯಂಡ್ ಇಲ್ಲಿ ಸ್ವಲ್ಪ ಅಡ್ಜಸ್ಟಬಲ್ ನಟ್ಸ್ ಎಲ್ಲ ಇರುತ್ತೆ. ಸೊ ಅದನ್ನು ನಾವು ಹೆಂಗೆ ಬೇಕಾದ್ರೂ ತಿರುಗಿಸ್ಕೋಬೋದು. ಆ್ಯಂಡ್ ಇನ್ನೊಂದು, ಈ ಸ್ಟಿಕ್ ಬಂದುಬಿಟ್ಟು ಈ ಕ್ಯಾಮ್ರಾದ ಇದೆಯಲ್ಲ, ಸೊ ಅದು 360 ಡಿಗ್ರೀಸಲ್ಲಿ ನಾವು ರೊಟೇಟ್ ಮಾಡ್ಕೋಬೋದು. ಸೊ ನಾನು ಈ ಕಡೆ ನಿಂತ್ಕೊಂಡಿದ್ದೀನಿ ಅಂದರೆ ಈ ಕಡೆ ತಿರುಗಿಸ್ತೀನಿ, ಮತ್ತು ಆ ಕಡೆ ಹೋಗಬೇಕಂದ್ರೆ ಲೈಕ್ ಸರೌಂಡಿಂಗಲ್ಲಿ ನಾನು ರೌಂಡಾಗಿ ಅದನ್ನು ತಿರುಗಿಸ್ಬೋದು. ಸೊ ಇದರಲ್ಲಿ ಫೀಚರ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಯಾರಾದರೂ ತುಂಬ ಸೀರಿಯಸ್ಸಾಗಿ ವೀಡಿಯೋಸ್ ಮಾಡಬೇಕು ಅಂತ ಏನಾದರೂ ಇದ್ದರೆ ನಾನು ಮಸ್ಟ್ ಅಂತ ಹೇಳ್ತೀನಿ. ಇದು ತುಂಬ ಹೆಲ್ಪ್ಫುಲ್ ಆಗುತ್ತೆ. ಆ್ಯಂಡ್ ಈವನ್ ಇದಕ್ಕೆ ಒಂದು ಚಾರ್ಜಿಂಗ್ ವೈರ್ ಕೂಡ ಕೊಟ್ಟಿದ್ದಾರೆ. ಅದು LED ಬಲ್ಬ್ಗೆ ಅದು ಯೂಸ್ ಆಗುತ್ತೆ. LED ಬಲ್ಬ್ ಇದೆಯಲ್ಲ, ಸೊ ಅದು ರೀಚಾರ್ಜಬಲ್ ಆಗಿರೋದ್ರಿಂದ ನೀವು ಅವಾಗವಾಗ ಅದರಲ್ಲಿ ಖಾಲಿ ಆಗಿದ ತಕ್ಷಣ ನೀವು ಈ ಥರ ಚಾರ್ಜರಿಂದನೇ ನೀವು ಅದಕ್ಕೆ ಚಾರ್ಜ್ ಮಾಡ್ಕೋಬೋದು. ಆ್ಯಂಡ್ ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.